ಚಿನ್ನ ಚಿನ್ನ ಅಂದ್ರೆ ಅದೇನೋ ಒಂಥರ ಪ್ರೀತಿ, ಬೆಲೆ ಕಟ್ಟಲಾಗದ್ದು ಅನ್ನೋ ಭಾವ. ಅದಕ್ಕಾಗಿಯೇ ನಾವು ನಮ್ಮ ಪ್ರೀತಿ ಪಾತ್ರರನ್ನ ಚಿನ್ನ ಅಂತ ಕರೀತೀವಿ. ಒಬ್ಬರ ವ್ಯಕ್ತಿತ್ವವನ್ನ ಹೊಗಳಬೇಕಾದ್ರೆ ಅವನದ್ದು ಅಥವಾ ಅವಳದ್ದು ಚಿನ್ನದಂತಹ ವ್ಯಕ್ತಿತ್ವ ಅಂತೀವಿ. ಚಿನ್ನ ಚಿನ್ನ ನನ್ನ ನೋಡು, ಚಿನ್ನ ಚಿನ್ನ ಬೇಡ ಚಿನ್ನ, ಓ ಚಿನ್ನ ಚಿನ್ನ, ಲವ್ ಯು ಚಿನ್ನ. ಹೀಗೆ ಪ್ರತಿಯೊಂದು ಬೆಲೆ ಕಟ್ಟಲಾಗದ ಕಡೆಗಳಲ್ಲಿಯೂ ಚಿನ್ನವನ್ನ ಬಳಸಿ ಅನ್ಸುತ್ತೆ. ಚಿನ್ನದ ಬೆಲೆ ಕೈಗೆ ಸಿಗದಂತಾಗಿಬಿಟ್ಟಿದೆ. ಹಳದಿ ಲೋಹದ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ. ಅದರಲ್ಲೂ ಭಾರತೀಯರಿಗೆ ಚಿನ್ನ ಅಂದ್ರೆ ತುಸು ಹೆಚ್ಚೆ ವ್ಯಾಮೋಹ. ಕೆಲವರು ಅದೃಷ್ಟವಂತರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಂತೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಚಿನ್ನ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆಯುವಂತಾಗಿದೆ. ಬಂಗಾರದ ಬೆಲೆಯಲ್ಲಾಗುತ್ತಿರುವ ಏರಿಕೆಯನ್ನ ನೋಡಿದ್ರೆ ಶಾಕ್ ಅಲ್ಲ, ಆಭರಣ ಪ್ರಿಯರಿಗೆ ಆಘಾತವೇ ಆಗ್ತಿದೆ. 60,000, 70,000, ಹೆಚ್ಚಂದ್ರೆ 1 ಲಕ್ಷಕ್ಕೆ ಸಿಗುತ್ತಿದ್ದ 10 ಗ್ರಾಂ ಬಂಗಾರ ಸದ್ಯ 1.5 ಲಕ್ಷದ ಆಸುಪಾಸಿಗೆ ಬಂದು ನಿಂತಿದೆ. ಮದುವೆ ಮಾಡೋರು, ಹೂಡಿಕೆ ಮಾಡೋರು ಅಥವಾ ಅಲ್ಪ ಸ್ವಲ್ಪ ಒಡವೆ ಮಾಡಿಸಬೇಕು ಅನ್ಕೊಂಡಿರೋರು ಈಗ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಅಷ್ಟಕ್ಕೂ ಚಿನ್ನದ ಬೆಲೆ ಇಷ್ಟೊಂದು ಭಯಂಕರವಾಗಿ ಏರಿಕೆಯಾಗಲು ಕಾರಣವೇನು? 2025ರಲ್ಲಿ ಚಿನ್ನದ ಹಾದಿ ಹೇಗಿತ್ತು? ಈ ಎಲ್ಲಾ ಮಾಹಿತಿಯನ್ನ ಹೇಳ್ತೀನಿ ಕೇಳಿ. 2011ರಲ್ಲಿ 25,000 ರೂಪಾಯಿ ಇದ್ದ 10 ಗ್ರಾಂ ಚಿನ್ನ ಈಗ 1,36,000 ರೂಪಾಯಿಗೆ ಬಂದು ನಿಂತಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶಗಳು, ಅನಿಶ್ಚಿತತೆಗಳು ಹೆಚ್ಚುತ್ತಲೇ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಜಗತ್ತಿನಾದ್ಯಂತ ಕೇಂದ್ರ ಬ್ಯಾಂಕ್ಗಳು ತಮ್ಮ ಚಿನ್ನದ ಮೀಸಲನ್ನು ಹೆಚ್ಚಿಸಲು ಮುಂದಾಗಿವೆ. ಉದಾಹರಣೆಗೆ ಭಾರತದಲ್ಲಿರುವ ಕೇಂದ್ರ ಬ್ಯಾಂಕ್ RBI ಕೂಡ ಚಿನ್ನದ ಮೀಸಲನ್ನ ಹೆಚ್ಚಿಸುತ್ತಿದೆ. ಆದ್ದರಿಂದ ಕಳೆದ ಕೆಲವು ತಿಂಗಳಿನಿಂದ ಹಳದಿ ಲೋಹದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಿದೆ. ಇದರ ಜೊತೆಗೆ ಡಾಲರ್ ದುರ್ಬಲವಾಗುತ್ತಿರುವುದು ಹಾಗೂ ಚಿನ್ನಕ್ಕೆ ಸ್ಥಳೀಯವಾಗಿ ಭಾರಿ ಬೇಡಿಕೆ ಸೃಷ್ಟಿಯಾಗಿರುವುದರಿಂದ ಬಂಗಾರದ ಬೆಲೆ ಏರಿಕೆಯಾಗಲಿದೆ ಎಂದು ತಜ್ಞರು ಅಂದಾಜಿಸುತ್ತಿದ್ದಾರೆ. ಶೀಘ್ರದಲ್ಲಿಯೇ ಚಿನ್ನದ ಬೆಲೆ 1.5 ಲಕ್ಷ ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಬಂಗಾರದ ಬೆಲೆ ಸದ್ಯಕ್ಕೆ ಇಳಿಯುವ ಲಕ್ಷಣಗಳು ಕಾಣ್ತಿಲ್ಲ. ಜಾಗತಿಕ ಅನಿಶ್ಚಿತತೆಗಳು ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳಿಂದ ಗೋಲ್ಡ್ ರೇಟ್ ಇನ್ನೂ ಏರಿಕೆ ಆಗಲಿದ್ದು, ಇದೇ ವರ್ಷ 1.5 ಲಕ್ಷ ರೂಪಾಯಿ ಗೆರೆ ದಾಟಿದ್ರೂ ಅಚ್ಚರಿ ಇಲ್ಲ. ತಜ್ಞರ ಪ್ರಕಾರ ಬಂಗಾರ ಖರೀದಿಸುವಂಗಿದ್ರೆ ಈಗಲೇ ಖರೀದಿಸಿದ್ರೆ ಬೆಟರ್. ಮುಂದೆ ಬೆಲೆ ಇನ್ನೂ ಏರಿಕೆಯಾಗೋದು ಫಿಕ್ಸ್ ಅಂತೆ. ನೀವು ಏನ್ ಮಾಡ್ಬೇಕಂತಿದ್ದೀರಾ? ಕಮೆಂಟ್ ಮಾಡಿ.